ಗೃಹಲಕ್ಷ್ಮಿ ಹಣ ಎಲ್ರಿಗೂ ಬಂದಿದೆ, ನಿಮ್ಗಿನ್ನೂ ಬಂದಿಲ್ವಾ? ಹಾಗಿದ್ರೆ ಈ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. 16ನೇ ಕಂತಿನ ಹಣ ಮತ್ತೆ 17ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು. ಅದರಂತೆ ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಶಿವರಾತ್ರಿ ಹಬ್ಬದಿಂದ ರಿಲೀಸ್ ಆಗಿದೆ. ಮಹಿಳೆಯರ ಖಾತೆಗೆ ಈಗಾಗಲೇ ಬಂದು ಕೂಡ ತಲುಪಿದೆ. ಎಷ್ಟೋ ಲಕ್ಷ ಮಹಿಳೆಯರಿಗೆ ಹಣ ತಲುಪಿದೆ. ಬಹಳಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಅಮೌಂಟು ಬಿಡುಗಡೆ ಆಗಿಲ್ಲ, ಅಂದರೆ ಅವ್ರ ಖಾತೆಗೆ ಹೋಗಿಲ್ಲ. ಹಾಗಿದ್ರೆ ಅಮೌಂಟು ಯಾವಾಗ ಬರುತ್ತೆ? ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಹಣ ಬಿಡುಗಡೆ ಆಗುತ್ತಾ? ಇವತ್ತು ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ 4,000 ರೂಪಾಯಿ ಅಮೌಂಟ್ ಬರುತ್ತೆ? ನಮಗೆ ಹಣ ಬಂದಿಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು, ಎಲ್ಲಿ ವಿಚಾರಿಸಬೇಕು, ಎಲ್ಲಿ ಕೇಳಿದರೆ ನಮಗೆ ಹಣ ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಗೊತ್ತಲ್ವಾ, ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ಗೃಹಲಕ್ಷ್ಮಿ 3 ತಿಂಗಳ ಹಣದ ಬಗ್ಗೆ ಮಾತಾಡಬೇಕಾದ್ರೆ, ನಾನು 2 ಕಂತಿನ ಹಣ ಅಂತ ಪಕ್ಕ ನಿಮಗೆ ಹಾಕಿಸ್ತೀನಿ, ಇನ್ನೊಂದು ಕಂತಿಂದು ಬಜೆಟಲ್ಲಿ ಅಲ್ಲಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಿ ಹಣ ಹಾಕಿಸ್ತೀನಿ ಅಂತ ಹೇಳಿದರು. 8-10 ದಿನಗಳಲ್ಲಿ ನಾನು ಹಣ ಹಾಕಿಸ್ತೀನಿ ಅಂತ ಹೇಳಿದರು. 8-10 ದಿನಕ್ಕಿಂತ ಮುಂಚೆನೇ, ಅಂದರೆ ಶಿವರಾತ್ರಿ ಹಬ್ಬದಿಂದನೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿ ಮಹಿಳೆಯರ ಖಾತೆಗೆ ತಲುಪೋದಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ಸುಮಾರು ಜನ ಮಹಿಳೆಯರಿಗೆ ಇನ್ನೂ ಕೂಡ 16ನೇ ಕಂತಿನ ಹಣ ತಲುಪಿಲ್ಲ. ಮತ್ತು 17ನೇ ಕಂತಿನ ಹಣ ಒಟ್ಟು 4,000 ಹಾಕ್ತೀನಿ ಅಂತ ಹೇಳಿದರು. ಬರೀ 2,000 ಹಾಕಿದ್ದಾರೆ, ಇನ್ನು 2,000 ಯಾವಾಗ ಹಾಕ್ತಾರೆ ಅಂತ ಕೂಡ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಮೊದಲನೇದಾಗಿ 16ನೇ ಕಂತಿನ ಹಣ ಎಷ್ಟು ಜನಕ್ಕೆ ಇಲ್ಲಿವರೆಗೂ ಬಿಡುಗಡೆ ಆಗಿದೆ, ಇನ್ನು ಎಷ್ಟು ಜನಕ್ಕೆ ಹಣ ಬರಬೇಕಾಗಿದೆ ಅಂತ ನೋಡೋದಾದರೆ, ಶಿವರಾತ್ರಿ ಹಬ್ಬ ಆಯ್ತಲ್ವಾ, ಅವತ್ತು ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಸುಮಾರು ಒಂದು 10-20% ಮಹಿಳೆಯರಿಗೆ ಅಮೌಂಟ್ ಅವತ್ತು ಬಿಡುಗಡೆ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ. ನಿನ್ನೆ ಕೂಡ ಒಂದು 10-20% ಮಹಿಳೆಯರಿಗೆ ಅಮೌಂಟ್ ಬಿಡುಗಡೆ ಆಗಿದೆ. ಇವತ್ತು ಇನ್ನೂ ಸ್ವಲ್ಪ 30%ಗಿಂತ ಹೆಚ್ಚಿನ ಮಹಿಳೆಯರಿಗೆ ಅಮೌಂಟ್ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೇ ದಿನ ಎಲ್ಲ ಮಹಿಳೆಯರ ಖಾತೆಗೆ ಬಂದು ತಲುಪೋದಿಲ್ಲ, ಹಂತ ಹಂತವಾಗಿ ಹಣ ತಲುಪಬೇಕಾಗತ್ತೆ. ಮೊದಲಿಗೆ ಸ್ವಲ್ಪ ಇದ್ದಿದ್ದ ಪ್ರೋಸೆಸ್ಗಳನ್ನ ಕೂಡ ಅವರು ಚೇಂಜ್ ಮಾಡಿರೋದ್ರಿಂದ ತಾಲೂಕು ಪಂಚಾಯಿತಿಗಳಿಂದ ಅಮೌಂಟ್ ಹೋಗಬೇಕು ಮಹಿಳಾ ಮಕ್ಕಳ ಇಲಾಖೆಗೆ, ಮತ್ತು ಅದು CDPಗೆ ಬಂದು ನೆಕ್ಸ್ಟು DBT ಮುಖಾಂತರ ಮಹಿಳೆಯರ ಖಾತೆಗೆ ಹಣ ತಲುಪುತ್ತೆ. ಸ್ವಲ್ಪ ಪ್ರೋಸೆಸ್ ಚೇಂಜ್ ಆಗಿರೋದ್ರಿಂದ ಪ್ರತಿ ಸಲ ವಾರ 10 ದಿನಗಳಲ್ಲಿ ಅಮೌಂಟು ಕ್ರೆಡಿಟ್ ಆಗ್ತಾ ಇತ್ತು ಅಲ್ವಾ, ಆದರೆ ಈ ಸಲ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದಾರೆ. ಅಂದರೆ ಒಂದು 15 ದಿನದವರೆಗೂ ಟೈಮ್ ತಗೊಳುತ್ತೆ ಒಂದೇ ಒಂದು ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ. ಆದರೆ ಯಾರು ಹಣ ಬಂದಿಲ್ವೋ ಅಂಥವರು ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ, ಅವರಿಗೂ ಕೂಡ ಅಮೌಂಟು ಬರುತ್ತೆ. ಆದರೆ ಒಂದು ವಾರ 10 ದಿನ ಹೆಚ್ಚು ಕಮ್ಮಿ ಅಷ್ಟೇ ಆಗುತ್ತೆ. 16ನೇ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ತಾಳ್ಮೆಯಿಂದ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬರುತ್ತೆ. ಇನ್ನೂ ಹಣ ಬಂದಿಲ್ಲ, ನಾನು ಎಲ್ಲಿ ವಿಚಾರಿಸಬೇಕು ಅಂತ ಕೇಳೋ ಮಹಿಳೆಯರು ದಯವಿಟ್ಟು ಏನು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ. ಖಾತೆಗಳಿಗೆ ಬಂದು ತಲುಪುತ್ತೆ, ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಒಂದು ಸಲ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ಪೇನೋ ಗೂಗಲ್ ಪೇನೋ ಯೂಸ್ ಮಾಡ್ತಿದ್ರೆ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂದು ಸಲ ಎಂಟ್ರಿ ಮಾಡಿಸಿ ಅಮೌಂಟ್ ಏನಾದರೂ ರಿಸೀವ್ ಆಗಿದೆಯಾ ಅಂತ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, 3 ತಿಂಗಳಿಂದ ಹಣ ಹಾಕಿಲ್ಲ, ಇವತ್ತು ನಾಳೆ ಅಂತ ಮುಂದೂಡ್ಕೊಂಡು ಹೋಗಿದ್ದಾರೆ. ಈಗಲೂ ಕೂಡ ನೀವು ನಂಬಿಕೆ ಇಲ್ದಿರೋ ಹಾಕ್ತಾರೇನೋ ಇಲ್ವೋ ಬಿಡಪ್ಪ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತೀರಾ. ನಿಮ್ಮ ಫೋನಿಗೆ ಮೆಸೇಜ್ ಬಂದಿರುತ್ತೆ 2,000 ರೂಪಾಯಿ ಕ್ರೆಡಿಟ್ ಆಗಿರೋದು, ಅಥವಾ ನಿಮ್ಮ ಫೋನ್ಪೇಲೋ ಗೂಗಲ್ ಪೇಲೋ ನೀವು ಚೆಕ್ಕೇ ಮಾಡಿರೋದಿಲ್ಲ, ಅಮೌಂಟ್ ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಾಗಿರೋದಿಲ್ಲ. ಆ ರೀತಿ ಇರೋದ್ರಿಂದ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಅಂದರೆ ಈ ವಾರದವರೆಗೂ ವೆಯ್ಟ್ ಮಾಡಿ, ಆಮೇಲೆ ಹೋಗಿ ಒಂದ್ಸಲ ಬ್ಯಾಂಕಲ್ಲಿ ನಿಮ್ಮ ಪಾಸ್ಬುಕ್ನ ಎಂಟ್ರಿ ಮಾಡಿಸ್ಕೊಳ್ಳೋರಂತೆ. ಹಾಗಿದ್ರೆ ಇಲ್ಲಿವರೆಗೂ ಎಷ್ಟು ಜಿಲ್ಲೆಯ ಮಹಿಳೆಯರಿಗೆ ಹಣ ಹೋಗಿದೆ, ನಮ್ಮ ಜಿಲ್ಲೆಗೆ ಇನ್ನೂ ಹಣ ಬಂದಿಲ್ಲ ಅಂತ ನೀವು ಕೇಳೋದಾದರೆ, ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಹೋಗಿದೆ. ರಾಮನಗರ ಆಗಿರಬಹುದು, ಬಳ್ಳಾರಿ ಆಗಿರಬಹುದು, ಮತ್ತು ಕೆಲವು ತಾಲೂಕು ಪಂಚಾಯಿತಿಗಳಾಗಿರಬಹುದು, ಜಮಖಂಡಿ ಆಗಿರಬಹುದು, ಬಾಗಲಕೋಟೆ, ಹುಬ್ಳಿ, ಧಾರವಾಡ, ನೆಕ್ಸ್ಟ್ ಬಂದು ನಿಮಗೆ ಮೈಸೂರು, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಎಲ್ಲ ತಾಲೂಕು ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ ಹಾಕೋದ್ರಲ್ಲಿ. ಒಂದೇ ತಾಲೂಕಿತ್ತು ಅಂದರೆ ಆ ತಾಲೂಕಿನ ಎಲ್ಲ ಮಹಿಳೆಯರಿಗೂ ಅಮೌಂಟ್ ಬರೋದಿಲ್ಲ. ಸ್ವಲ್ಪ ಜನಕ್ಕೆ ಇವತ್ತು ಬಂದರೆ ಮತ್ತೆ ಸ್ವಲ್ಪ ಜನಕ್ಕೆ ನಾಳೆ ಬರುತ್ತೆ, ಆ ರೀತಿಯಾಗಿ ಅಮೌಂಟ್ ಬರುತ್ತೆ. ಅಕ್ಕಪಕ್ಕದ ಮನೆ ಇದ್ರೂ ಕೂಡ ಒಂದೇ ದಿನ ಅಮೌಂಟ್ ಬರೋದಿಲ್ಲ, ಸ್ವಲ್ಪ ವೇರಿಯೇಷನ್ ಆಗೇ ಆಗುತ್ತೆ. ತಾಳ್ಮೆಯಿಂದ ನೀವು ಕಾಯಬೇಕಾಗತ್ತೆ. ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 2 ಕಂತಿನ ಹಣ ಹಾಕ್ತೀನಿ ಅಂತ ಹೇಳಿದ್ರು, ಮತ್ತು ಒಂದೇ ಒಂದು ಕಂತಿನ ಹಣ ಹಾಕಿದ್ದಾರಲ್ಲ ಅಂತ ಕೇಳಿದ್ರೆ, ಸದ್ಯಕ್ಕೆ ಒಂದು ಕಂತಿನ 16ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ವಾರದಲ್ಲಿ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ನಿಮಗೆ 17ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ, ಆಗ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ 17 ಸೇರಿಸ್ಕೊಂಡು ಒಟ್ಟಿಗೆ 4,000 ರೂಪಾಯಿ ಬರುತ್ತೆ. ಆಲ್ರೆಡಿ 2,000 ರೂಪಾಯಿ ಯಾರಿಗೆ ಬಂದಿದೆಯೋ ಅಂಥವ್ರಿಗೆ 4,000 ರೂಪಾಯಿ ಬರೋದಿಲ್ಲ, ಕೇವಲ 2,000 ರೂಪಾಯಿ ಅಷ್ಟೇ ಬರುತ್ತೆ. 16 ಬಂದಿತ್ತು ಅಂದರೆ 17 ಮಾತ್ರ ಬರುತ್ತೆ. ಮುಂದಿನ ವಾರದಲ್ಲಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೊಂದು ವಾರ 10 ದಿನ ಟೈಮ್ ತಗೊಳುತ್ತೆ, ಇಮಿಡಿಯೇಟ್ ಏನು ಬರೋದಿಲ್ಲ.
ಯಾರಿಗೆ ಬಂದಿಲ್ವೋ ಅಂಥವರಿಗೆ ನಿಮಗೆ ಇನ್ನೂ ಲೇಟ್ ಆಯಿತು ಅಂದರೆ 17 + 16 2 ಕೂಡಿಕೊಂಡು ನಿಮಗೆ ಒಟ್ಟು 4,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇನ್ನು 50ರಿಂದ 60 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಅನ್ನೋ ಮಾಹಿತಿ ಇದೆ. ಯಾಕಂದರೆ ಈಗ ಸ್ವಲ್ಪ ಪ್ರೋಸೆಸ್ ಎಲ್ಲ ಚೇಂಜ್ ಮಾಡಿದ್ದಾರಲ್ಲ, ಅದಕ್ಕೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಬೆಳಗ್ಗೆಯಿಂದನೇ ಅಮೌಂಟು ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 10 ಗಂಟೆ ಅಂತ ಹೇಳ್ತಾರಲ್ಲ, ಅದಕ್ಕಿಂತ ಮುಂಚೆನೇ DBT ಮುಖಾಂತರ ನಿಮಗೆ ಯಾವಾಗ ಬೇಕಿದ್ರೂ ಹಣ ಬರಬಹುದು. ನೈಟ್ ಬರ್ಬೋದು, ಬೆಳಗಿನ ಜಾವ ಬರಬಹುದು, ಬೆಳಗ್ಗೆ ಬರಬಹುದು, ಮಧ್ಯರಾತ್ರಿ ಕೂಡ ನಿಮಗೆ ಅಮೌಂಟ್ ಬರುತ್ತೆ. DBT ಅದು ಸರ್ವರ್ ಕಡೆಯಿಂದ ಬರುವಂಥದ್ದು, ಯಾರೋ ಒಬ್ರು ಹಾಕುವಂಥದ್ದಾಗಿರೋದಿಲ್ಲ. ಬ್ಯಾಂಕಲ್ಲಿ ಹೋಗಿ ಅಥವಾ ಬ್ಯಾಂಕಿಂಗ್ ಅವರ್ಸಲ್ಲೇ ಬರಬೇಕು ಅಂತ ಇರೋದಿಲ್ಲ, ಅದಕ್ಕೆ ಟೈಮ್ ಇರೋದಿಲ್ಲ. ಯಾವಾಗ ಬೇಕಾದರೂ ಕೂಡ ಮಹಿಳೆಯರ ಖಾತೆಗೆ ಬರುತ್ತೆ. ಇಷ್ಟೇ ಸಮಯಕ್ಕೆ ಬರುತ್ತೆ, ಇಷ್ಟೇ ಗಂಟೆಗೆ ಬರುತ್ತೆ ಅಂತ ಹೇಳಿಲ್ಲ. ಈಗಾಗಲೇ ಹಣ ಬಿಡುಗಡೆ ಆಗೋಗಿದೆ. ಗೌರ್ಮೆಂಟ್ ಏನು ಪ್ರೋಸೆಸ್ ಮಾಡಬೇಕೋ ಅದೆಲ್ಲ ಮಾಡಿಬಿಟ್ಟಿದೆ. DBT ಮುಖಾಂತರ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಇದ್ರ ಮುಖಾಂತರ ಹಣ ಬರಬೇಕು. ಹಂತವಾಗಿ ಅಲ್ಲಿಂದ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಇವತ್ತು ಹಾಕಿದ್ರೆ, ಸ್ವಲ್ಪ ಮಹಿಳೆಯರಿಗೆ ಸಂಜೆ ಮೇಲೆ, ಕೆಲವರಿಗೆ ನಾಳೆ, ಆ ರೀತಿಯಾಗಿ ಅಮೌಂಟ್ ಬರುತ್ತೆ. ತಾಲೂಕು ಪಂಚಾಯಿತಿ ಮಟ್ಟದಿಂದ ಅಮೌಂಟ್ ಬರುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಹೊಸ ಅಪ್ಡೇಟ್ಗಳಾಗಿತ್ತು. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.